ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಹಿಂದಿನ ವಿಡಿಯೋದಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಭಾಗ 2. ಆ ವಿಡಿಯೋದಲ್ಲಿ ನಾವು ಆಲ್ಕೇನುಗಳ ರಚನಾ ಸೂತ್ರ ಹೇಗೆ ಬರೀಬೇಕು ಅಂತ ತಿಳ್ಕೊಂಡು ಕೊಟ್ಟಿರೋ ಹೋಮ್ವರ್ಕನ್ನು ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ. ಸೊ ಈ ಆಲ್ಕೇನುಗಳೆಲ್ಲ ಇನ್ನೊಂದು ಸಬ್ ಡಿವಿಷನ್ ಅಂದರೆ ಇನ್ನೊಂದು ಭಾಗ ಬರ್ತದೆ. ಅವುಗಳನ್ನು ನಾವು ಸೈಕ್ಲೋ ಆಲ್ಕೇನುಗಳು ಅಂತ ಕರಿತೀವಿ ಮಕ್ಕಳ. ಏನಂತ ಕರಿತೀವಿ? ಸೈಕ್ಲೋ ಆಲ್ಕೇನುಗಳು. ಸೈಕ್ಲೋ ಕಾರಣ ಏನಂದರೆ ಇಲ್ಲಿ ಆಲ್ಕೇನುಗಳು ಉಂಗುರ ರಚನೆಯನ್ನು ತೋರಿಸ್ತವೆ. ಸೈಕ್ಲೋ ಆಲ್ಕೇನುಗಳು ಸೈಕ್ಲೋ ಆಲ್ಕೇನುಗಳು ನೋಡಿ, ಇಲ್ಲಿ ಉಂಗುರ ರಚನೆಯನ್ನು ತೋರಿಸ್ತವೆ. ಸೈಕ್ಲೋ ಅಂದ್ರೆ ಅರ್ಥ ಉಂಗುರ ರಚನೆ ಅಂತ. ಸೈಕ್ಲೋ ಅಂದ್ರೆ ಅರ್ಥ ಏನು? ಉಂಗುರ ರಚನೆಯನ್ನು ತೋರಿಸ್ತವೆ. ಅದು ಇಂಪಾರ್ಟೆಂಟ್ ಅಷ್ಟೇ. ಆಲ್ಕೇನುಗಳಲ್ಲೇ ಇನ್ನೊಂದು ಭಾಗ. ಆಲ್ಕೇನುಗಳಲ್ಲಿ ನಾವು ನೇರ ಸರಪಣಿ, ಕವಲ ಸರಪಣಿಯನ್ನು ಕಾಣ್ತೀವಿ. ಅದ್ರ ಜೊತೆಗೆ ಉಂಗುರ ರಚನೆಯನ್ನು ಕಾಣ್ತೀವಿ. ಸೊ ಅವುಗಳನ್ನು ಸೈಕ್ಲೋ ಆಲ್ಕೇನುಗಳು ಅಂತ ಕರೀತೀವಿ. ಇದೆ, ಇವುಗಳಿಗೂ ಕೂಡ ಒಂದು ಸಾಮಾನ್ಯ ಸೂತ್ರ. ಇವುಗಳ ಸಾಮಾನ್ಯ ಸೂತ್ರ CnH2n. ಸಾಮಾನ್ಯ ಸೂತ್ರ CnH2n. ಇನ್ನು ನಾಮಕರಣ ಎಲ್ಲ ಒಂದೇ ಇರ್ತದೆ. ಆದರೆ ನೀವು ಬರೆಯತಕ್ಕಂತಹ ಆಲ್ಕೇನುಗಳ ಸಂಯುಕ್ತ ಏನಿದೆ, ಆ ಆಲ್ಕೇನು ಸಂಯುಕ್ತಗಳ ಮುಂದಕ್ಕೆ ಸೈಕ್ಲೋ ಅಂತ ಸೇರಿಸ್ಬೇಕಷ್ಟೆ. ಈಗ ಸೈಕ್ಲೋ ಆಲ್ಕೇನುಗಳು ಆರಂಭವಾಗುವುದು ಎಲ್ಲಿಂದ? ಸೈಕ್ಲೋ ಆಲ್ಕೇನುಗಳು ಆರಂಭವಾಗುವುದು ಕಾರ್ಬನ್ 3 ಪರಮಾಣುವಿನಿಂದ, C3. ಏಕೆಂದರೆ ಒಂದು ಉಂಗುರ ರಚನೆ ಬರಬೇಕು ಅಂದರೆ 3 ಬಿಂದುಗಳು ಬೇಕೇ ಬೇಕು. 3 ಬಿಂದುಗಳು ಬಂದಾಗ ನಮಗೆ ತ್ರಿಭುಜಾಕೃತಿಯ ಒಂದು ರಚನೆ ಸಿಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಹಾಗಾಗಿ ಆರಂಭ ಎಲ್ಲಿಂದ? C3ರಿಂದ. ಸೊ ಮೊದಲಿನ ಹಾಗೆ ಎಲ್ಲಿರೋ ಜಾಗಕ್ಕೆ C3 ಹಾಕಬೇಕು ಆರಂಭ. ಅದಕ್ಕೆ ಪ್ರೋಪೇನ್ ಅಂತ ಕರಿತೀವಿ. ಕಾರ್ಬನ್ ಪರಮಾಣುಗಳು 3 ಇದ್ದಾಗ ಆಲ್ಕೇನುಗಳಲ್ಲಿ ನಾವು ಪ್ರೋಪೇನ್ ಅಂತ ಕರಿತೀವಿ. ಅದ್ರ ಮುಂದಕ್ಕೆ ಏನು ಸೇರಿಸ್ಬೇಕು ನೀವು? ಸೈಕ್ಲೋ ಅಂತ ಸೇರಿಸ್ಬೇಕು ಅಷ್ಟೇ ಮಕ್ಕಳ. ಸೈಕ್ಲೋ ಪ್ರೋಪೇನ್ ಅಂತ ಕರಿತೀವಿ. ಸೊ ನೇರವಾಗಿ ಹೇಳ್ಬೋದು ಇದನ್ನು, ಯಾಕೆಂದ್ರೆ ನಮ್ಗೆ ಗೊತ್ತಿದೆ ಪ್ರೋಪೇನ್ ಅನ್ನೋದು. ಹಾಗಾಗಿ ನಾವು ನೇರವಾಗಿ ಸೈಕ್ಲೋ ಪ್ರೋಪೇನ್ ಅಂತ ಹೇಳ್ಬೋದು. ಆದ್ರೂ ಕೂಡ ಬರೆಯೋಣ, ಒಂದು ಲೆಕ್ಕವನ್ನು ಮಾಡಿ ಸೈಕ್ಲೋ ಪ್ರೋಪೇನ್ ಹೇಗೆ ಬರುತ್ತೆ ಅನ್ನೋದನ್ನ ಸ್ವಲ್ಪ ನೋಡೋಣ. ಸೊ C3 ಆದಾಗ ಸಾಮಾನ್ಯ ಸೂತ್ರ CnH2n. ಸಾಮಾನ್ಯ ಸೂತ್ರ ಏನು ಹೇಳುತ್ತೆ? CnH2n ತೋರಿಸುತ್ತೆ. CnH2n ಆದಾಗ ಎಲ್ಲಿರೋ ಜಾಗಕ್ಕೆ ಏನು ಹಾಕಬೇಕು ಅಂತ ಹೇಳಿದೆ? 3 ಹಾಕಬೇಕು ಅಂತ ಹೇಳಿದೆ, ಹೌದಲ್ಲ? ಸೊ ಹಾಗಾಗಿ C3H 2 × 3 ಸಾಮಾನ್ಯವಾದಂತಹ ಸರಳವಾದಂತಹ ಗಣಿತ ಗುಣಾಕಾರ. ಅಲ್ಲಿ ನಿಮಗೆ ನೋಡ್ತಾ ಇದ್ದೀರಾ ಸೂತ್ರದಲ್ಲಿ C3H 2 × 3. ಸೊ ಅವಾಗ ಏನಾಗ್ತದೆ? ಸೊ ನೋಡಿ, ಬಹಳ ಈಸಿ ಆಗಿದೆ. C3 ಹಾಗೆ ಇರ್ತದೆ, ಕಾರ್ಬನ್ ಪರಮಾಣು 3 ಅಂತ. ಆದರೆ ಜಲಜನಕದ ಪರಮಾಣುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. 3 2 6. ಹೌದಾ? ಸೊ ಹೊಸದಾಗಿ ಹೊಸ ಸೂತ್ರ ಬಂತು. ಹಾಗಾಗಿ ನಾವೇನು ಮಾಡ್ತೀವಿ? ಫಸ್ಟ್ ಏನು ಹೇಳಿದೆ, ಅದಕ್ಕೆ ಸೈಕ್ಲೋ ಅಂತ ಸೇರಿಸಿ. ಸೈಕ್ಲೋ ಯಾಕೆಂದ್ರೆ ಉಂಗುರ ರಚನೆಯನ್ನ ಬರುತ್ತೆ. 3 ಇರೋದ್ರಿಂದ ಪ್ರೋಪ್ ಅಂತ ಸೇರಿಸ್ರಿ. 3 ಇರೋದ್ರಿಂದ ಪ್ರೋಪ್ ಅಂತ ಆಗುತ್ತೆ. ಯಾಕೆಂದ್ರೆ ಆಲ್ಕೇನ್ ಅಂತ ಹೇಳಿದ್ವಲ್ವಾ, ಆಲ್ಕೇನ್ ಅಂತ ಏಕಾರ ಸೇರಿಸಬೇಕು ಏನು, ಅದಕ್ಕೋಸ್ಕರ ನಾವು ಹೇಳ್ತೀವಿ ಇದನ್ನ ಏಕಾರ ಸೇರಿಸಿದಾಗ ಪ್ರೋಪೇನ್ ಆಗುತ್ತೆ. ಸೈಕ್ಲೋ ಪ್ರೋಪೇನ್. ಅರ್ಥ ಆಯ್ತಾ? ಸೊ ಸೈಕ್ಲೋ ಪ್ರೋಪೇನ್ ಸೂತ್ರ ಸಿಕ್ತು, ಅದರ ಹೆಸರು ಸಿಕ್ತು, ರಚನಾ ಸೂತ್ರನ ಬರೀಬೇಕು ನಾವು. ಸೊ ರಚನಾ ಸೂತ್ರ ಹೇಗೆ ಬರೆಯೋದು? ಉಂಗುರ ರಚನೆಯಲ್ಲಿ ಬರೀಬೇಕು ಅಂತ ನಾವು ಆಲ್ರೆಡಿ ಹೇಳಿದ್ವಿ. 3 ಬಿಂದುಗಳು ಸೇರಿದಾಗ ನಮಗೆ ಅದು ತ್ರಿಭುಜಾಕೃತಿಯ ರಚನೆಯನ್ನು ತೋರಿಸುತ್ತೆ. ನೋಡಿ, ಒಂದು ಕಾರ್ಬನ್ ಪರಮಾಣು, ಇನ್ನೊಂದು ಕಾರ್ಬನ್ ಪರಮಾಣು, ಇನ್ನೊಂದು ಕಾರ್ಬನ್ ಪರಮಾಣು. ಸೊ ಈ ರೀತಿನೇ ಬರೀಬೇಕಾಗ್ತದೆ ಉಂಗುರ ರಚನೆ. ನೋಡಿ, ಒಂದು ಬಂಧ, ಇಲ್ಲೊಂದು ಬಂಧ, ಇಲ್ಲೊಂದು ಬಂಧ. ಈ ಬಂಧಗಳು ಸಹವೇಲಿಸಿ ಬಂಧಗಳು ಹಂಚಿಕೊಂಡಿದ್ದಾರೆ. ಪ್ರತಿ ಕಾರ್ಬನ್ ಪರಮಾಣುವಿಗೂ ನಮ್ಗೆ ಎಷ್ಟು ಬೇಕು? 4 ವೇಲೆನ್ಸ್ ಎಲೆಕ್ಟ್ರಾನ್ಗಳು ಬೇಕು. ನೋಡಿ, ಇಲ್ಲ ಬರುತ್ತೆ 1 2 3 ಮತ್ತು 4. ಆಯ್ತಾ? ಸೊ 1 2 3 4. ಓಕೆ. ಸೊ ಜಲಜನಕ. ನೆಕ್ಸ್ಟ್ ಇಲ್ಲಿ ಬನ್ನಿ ಮಕ್ಕಳ. ಸೊ ಇಲ್ಲೊಂದಿದೆ ಬಂಧ, ಇಲ್ಲೊಂದು ಬಂಧ ಇದೆ, 2 ಆಯ್ತು. ಮತ್ತೆ ಇಲ್ಲೊಂದು ಬಂಧ ಮತ್ತು ಇಲ್ಲೊಂದು ಬಂಧ. ಸೊ ಎಷ್ಟಾಯ್ತು? ಜಲಜನಕ 1 2 ಆಯ್ತು. ಸೊ 1 2 3 ಮತ್ತು 4. ಆಯ್ತಾ? ನೆಕ್ಸ್ಟ್ ಇಲ್ಲಿ ಬನ್ನಿ ಮಕ್ಕಳ. ಸೊ ಇಲ್ಲಿ ನೋಡಿ,
ಜಲಜನಕ ಮತ್ತು ಜಲಜನಕ. ಸೊ ಇದು ಕೂಡ ರಾಸಾಯನಿಕ ಬಂಧಗಳು ಎಷ್ಟಾಗ್ತದೆ 1 2 3 ಮತ್ತು 4 ಸರಿನಾ. ಸೊ ಜಲಜನಕವನ್ನು ತಟಸ್ಥಗೊಂಡು ಇಂಗಾಲದ ಪರಮಾಣುಗಳು ಕಟ್ಟಡ ತಟಸ್ಥಗೊಂಡು ಈಗ ನಾವೇನಾಗಿದ್ದೇವೆ ಸಂಪೂರ್ಣವಾದ ಸೈಕ್ಲೋಪ್ರೋಪೇನ್ ನ ರಚನೆಯನ್ನ ಕಾಣ್ತೀವಿ. ಇದನ್ನು ನಾವು ಸೈಕ್ಲೋಪ್ರೋಪೇನ್ ಅಂತ ಕರಿತೀವಿ, ಸೈಕ್ಲೋಪ್ರೋಪೇನ್. ಇದೇ ರೀತಿ ನಾವು ನೆಕ್ಸ್ಟ್ ಹೇಳ್ಬೋದಲ್ಲ, ಸಿ ಇಸ್ ಈಕ್ವಲ್ ಟು 4 ಆದಾಗ ಏನಾಗುತ್ತೆ ಅಂತ ಸ್ವಲ್ಪ ಗಮನ ಹರಿಸಿ. ಸ್ವಲ್ಪ ಈ ಕಡೆ ವೆನ್ ಸಿ ಇಸ್ ಈಕ್ವಲ್ ಟು 4 ಸೂತ್ರದ ಪ್ರಕಾರ CnH2n ಆದಾಗ CnH2n ಆದಾಗ ಸಿ n ಜಾಗದಲ್ಲಿ 4 ಹಾಕ್ತೀವಿ, H 2 ಇಂಟು 4 ಹಾಕ್ತೀವಿ, therefore C4H8 ಆಗ್ತದೆ, 8 ಆಗುತ್ತೆ. ಹೌದಾ. ಸೊ ಏನಂತ ಕರೆಯೋಣ ಇದನ್ನ? 4 ಬಂದ್ರೆ ಬ್ಯೂಟ್ ಅಂತ ಇದೆ, ಆಲ್ಕೇನ್ ಅದು ಬ್ಯೂಟೇನ್ ಉಂಗುರ ರಚನೆಯನ್ನು ತೋರಿಸ್ತಾ ಇದೆ. ಉಂಗುರ ರಚನೆಯನ್ನು ತೋರಿಸಿದಾಗ ಸೈಕ್ಲೋ ಅಂತ ಸೇರಿಸಬೇಕು. ಹಾಗಾಗಿ ನಾವೇನು ಹೇಳ್ಬೋದು ಇದನ್ನ ಸೈಕ್ಲೋ ಏನಂತ ಹೇಳ್ಬೋದು? ಸೈಕ್ಲೋ ಇದನ್ನ ಬ್ಯೂಟೇನ್ ಅಂತ ಕರಿತೀವಿ, ಸೈಕ್ಲೋ ಬ್ಯೂಟೇನ್, ಸೈಕ್ಲೋ ಬ್ಯೂಟೇನ್, ಸೈಕ್ಲೋ ಬ್ಯೂಟೇನ್ ಅಂತ ಕರಿತೀವಿ. ಓಕೆ, ಸೈಕ್ಲೋ ಬ್ಯೂಟೇನ್ ಆಯ್ತು, ನಮಗೆ ಹೆಸರು ಸಿಕ್ತು. ಈಗ ರಚನಾ ಸೂತ್ರ ಬರೀಬೇಕಲ್ಲ. ಹೇಗೆ ನೋಡಿ ಸ್ವಲ್ಪ ರಚನಾ ಸೂತ್ರವನ್ನ 4 ಇಂಗಾಲದ ಪರಮಾಣುಗಳನ್ನ ಬರ್ಕೊಳ್ರಿ. 1 2 4 ಅಂತ ಬಂದಾಗ 4 ಬಿಂದುಗಳಾಗ್ತದೆ. 4 ಬಿಂದುಗಳಾದಾಗ ಆದಷ್ಟು ವರ್ಗದ ಇದರಲ್ಲಿ ಆಯತಾಕೃತಿ ಅಥವಾ ವರ್ಗಾಕೃತಿಯಲ್ಲಿರ್ತದೆ. ಸೊ ಇಂಗಾಲ ಇಂಗಾಲ ಮೊದಲನೇದು ಬಂಧಗಳು, ಅವೆರಡರ ನಡುವೆ ಇರತಕ್ಕಂತಹ ಬಂಧಗಳು ಹಂಚಿಕೊಂಡಿದ್ದೇವೆ. ಸೊ 1 2 3 ಮತ್ತು 4 ಜಲಜನಕ ಜಲಜನಕ. ಇಲ್ಲಿ ಬನ್ನಿ 1 ಮತ್ತು 2 3 ಮತ್ತು 4 ಜಲಜನಕ ಜಲಜನಕ. ಇಲ್ಲಿ ಬನ್ನಿ 1 ಮತ್ತು 2 3 ಮತ್ತು 4 ಜಲಜನಕ ಜಲಜನಕ. ಇಲ್ಲೂ ಅಷ್ಟೇ 1 ಮತ್ತು 2. ಇಲ್ಲಿ ಬನ್ನಿ 3 ಮತ್ತು 4. ಸೊ ಜಲಜನಕ ಜಲಜನಕ. ಸೊ 8 ಜಲಜನಕದ ಪರಮಾಣುಗಳು. ಇಲ್ಲಿ ಎಷ್ಟು ಬಂತು? 6 ಜಲಜನಕದ ಪರಮಾಣುಗಳು. 1 2 3 4 5 6. ಇಲ್ಲಿ 8 ಜಲಜನಕದ ಪರಮಾಣುಗಳು. ನೋಡಿ 1 2 3 4 5 6 7 8. ಸೊ ಇದು ರಚನೆ, ಉಂಗುರ ರಚನೆ, ಕ್ಲೋಸ್ಡ್ ಅಂತ ಕರಿತೀವಿ. ಕ್ಲೋಸ್ಡ್ ರಿಂಗ್ ಸ್ಟ್ರಕ್ಚರ್, ಇಂಗ್ಲಿಷ್ನಲ್ಲಿ ಇದನ್ನ ಕ್ಲೋಸ್ಡ್ ರಿಂಗ್ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಹಾಗಾದ್ರೆ ಎಲ್ಲಿವರೆಗೂ ಹೋಗ್ಬೋದು ಅಂತ ನೀವು ಕೇಳಿದ್ರೆ ಸೈಕ್ಲೋ ಆಲ್ಕೇನ್ಗಳನ್ನ ಸೈಕ್ಲೋ ಹೆಕ್ಸೇನ್ ವರೆಗೂ ಮಾತ್ರ ನಾವು ಬರೆಯೋದಕ್ಕೆ ಸಾಧ್ಯ. ಇಲ್ಲಿವರೆಗೂ ಸೈಕ್ಲೋ ಹೆಕ್ಸೇನ್ ವರೆಗೂ ಬರೆಯೋದಕ್ಕೆ ಸಾಧ್ಯ. ಹಾಗಾದ್ರೆ ಇನ್ನೂ ಪ್ರಯತ್ನ ಪಡೋಣ. C5 ಪೆಂಟಗೋನಲ್ ಶೇಪ್ ಬರ್ತದೆ, ಪೆಂಟಗೋನಲ್ ಶೇಪ್. ಅದನ್ನ ನೀವು ಪ್ರಯತ್ನ ಮಾಡಿ. ಓಕೆ, ಪ್ರಯತ್ನ ಪಡ್ರಿ. ನಾನು ಇನ್ನೊಂದು ಅಂತಿಮವಾದದ್ದು ಈಗ 6 ತೆಗೆದುಕೊಳ್ತೀನಿ, CR ತೆಗೆದುಕೊಳ್ತೀನಿ. C ಇಸ್ ಈಕ್ವಲ್ ಟು R. 5 ದಿನ ನೀವೇ ಪ್ರಯತ್ನ ಪಡ್ರಿ. ಪೆಂಟಗೋನಲ್ ಶೇಪ್ ಬರ್ತದೆ, ಪಂಚಭುಜಾಕೃತಿ ಬರ್ತದೆ. ಆ ಪಂಚಭುಜಾಕೃತಿಯನ್ನು ನೀವೇ ಪ್ರಯತ್ನ ಪಡ್ರಿ. ವೆನ್ C ಇಸ್ ಈಕ್ವಲ್ ಟು R, ಪರಮಾಣು ಸಂಖ್ಯೆ R ಇದ್ದಾಗ, ಸೊ ಸೂತ್ರದ ಪ್ರಕಾರ CnH2n, CnH2n ಸೂತ್ರದ ಪ್ರಕಾರ ಹಾಕಿದಾಗ R ಹಾಕಬೇಕಲ್ಲ. CR H 2 ಇಂಟು R. ಹೌದಾ. ಸೊ ವಿಚ್ ಇಸ್ ಈಕ್ವಲ್ ಟು ಏನು ಸಿಗ್ತದೆ ನೋಡಿ ಸೂತ್ರ? C6H12 ಸಿಗ್ತದೆ. C6H12 ಏನಂತ ಕರಿತೀವಿ ಇದನ್ನ? ಹೆಕ್ಸ್. R ಇರೋದ್ರಿಂದ ಹೆಕ್ಸ್, ಆಲ್ಕೇನ್ ಇರೋದ್ರಿಂದ ಹೆಕ್ಸೇನ್, ಉಂಗುರ ರಚನೆಯನ್ನು ತೋರಿಸೋದ್ರಿಂದ ಇದನ್ನ ಸೈಕ್ಲೋ ಹೆಕ್ಸೇನ್ ಏನಂತ ಕರಿತೀವಿ? ಸೈಕ್ಲೋ ಹೆಕ್ಸೇನ್ ಅಂತ ಕರಿತೀವಿ. ಸೈಕ್ಲೋ ಹೆಕ್ಸೇನ್. ಸೊ ಹಾಗಾಗಿ ರಚನೆ ಹೇಗೆ ಬರೆಯೋದು? 6 ಇಂಗಾಲದ ಪರಮಾಣುಗಳು ಷಡ್ಭುಜಾಕೃತಿ, ಷಡ್ಭುಜ 6 ಕೋನಗಳ ರೀತಿ. ನೋಡಿ 1 2, ಈ ಕಡೆ 3, ಇಲ್ಲಿ 1 4, ಇಲ್ಲಿ 1 5, ಇಲ್ಲಿ 1 6. ನೋಡಿ ರಾಸಾಯನಿಕ ಬಂಧಗಳನ್ನು ಹಂಚಿಕೊಂಡು ಪ್ರತಿಯೊಂದು ಕಾರ್ಬನ್ ಪರಮಾಣು ಷಡ್ಭುಜಾಕೃತಿ ರಚನೆಯನ್ನು ತೋರಿಸುತ್ತದೆ. 12 ಬರಬೇಕು. ಜಲಜನಕದ ಪರಮಾಣುಗಳು 12, ಇಂಗಾಲದ ಪರಮಾಣುಗಳು 6. ಈಗ ಆಲ್ರೆಡಿ 6 ಪರಮಾಣುಗಳು ಇದ್ದಾವೆ. ಸಹಜ ಬಂಧದಿಂದ ಬಂಧಿಸಿಕೊಂಡು ಸಂಪೂರ್ಣ ಆಗಬೇಕು. ಹೇಗೆ ಸಂಪೂರ್ಣ? 12 ಜಲಜನಕದ ಪರಮಾಣುಗಳು ಬರೆದಾಗ ಈ ಒಂದು ರಚನೆ ಏನಾಗ್ತದೆ? ಸಂಪೂರ್ಣ ಆಗುತ್ತೆ. ಸೊ ಹಾಗಾಗಿ ಬರೀತಾ ಬರೋಣ. 1 2 3 ಮತ್ತು 4. 1 2 3 ಮತ್ತು 4 ಟೆಟ್ರಾವೇಲೆನ್ಸಿ ಸಮ ಆಯಿತು. ನೆಕ್ಸ್ಟ್ 1 2 3 ಮತ್ತು 4 ಇಲ್ಲೂ ಕೂಡ ಟೆಟ್ರಾವೇಲೆನ್ಸಿ ಸಮ ಆಯಿತು.
1 2 3 ಮತ್ತು 4 ಇಲ್ಲೂ ಕೂಡ ಟೆಟ್ರಾವೇಲೆನ್ಸಿ ಸಮ ಆಯಿತು. 1 2 3 ಮತ್ತು 4 ಇಲ್ಲೂ ಕೂಡ ಟೆಟ್ರಾವೇಲೆನ್ಸಿ ಸಮ ಆಯಿತು. 1 2 3 ಮತ್ತು 4 ಟೆಟ್ರಾವೇಲೆನ್ಸಿ ಸಮ ಆಯಿತು. ಇಲ್ಲಿ ಬಂದಾಗ 1 2 3 ಮತ್ತು 4 ಟೆಟ್ರಾವೇಲೆನ್ಸಿ ಸಮ ಆಯಿತು. ನೋಡಿ ಮಕ್ಕಳ, ಪರೀಕ್ಷಾ ದೃಷ್ಟಿಯಿಂದ ಸಾಮಾನ್ಯವಾಗಿ ಈ ಸೈಕ್ಲೋಹೆಕ್ಸೇನ್ ಅನ್ನ ಕೇಳ್ತಾರೆ. ಸುಮಾರು ಒಂದು ಹಂತಕ್ಕೆ ಸೈಕ್ಲೋಹೆಕ್ಸೇನಿನ ರಚನೆ ಬರೆದು ಅದರ ಸೂತ್ರವನ್ನ ಸಾಮಾನ್ಯ ಸೂತ್ರದಿಂದ ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ. ಓಕೆ, ಸೊ ಹೀಗೆ ಆಲ್ಕೇನುಗಳಲ್ಲೇ ಇನ್ನೊಂದು ವರ್ಗ, ಅವುಗಳನ್ನ ಸೈಕ್ಲೋ ಆಲ್ಕೇನುಗಳು ಅಂತ ಕರಿತೀವಿ. ಸೈಕ್ಲೋ ಆಲ್ಕೇನುಗಳ ಆರಂಭ 3 ರಿಂದ C6 ರವರೆಗೆ, 2 to C6 ವರೆಗೆ, 6 ವರೆಗೆ. ಓಕೆ, ಮಾಡಿದಾಗ ಯಾವುದನ್ನು ಕೇಳಿದಾಗ ಕೆಲವನ್ನ ಬರೆಯೋದಕ್ಕೆ ಸಮರ್ಥರು ಆಗಿರಬೇಕು. ಅರ್ಥ ಆಯ್ತಾ ಮಕ್ಕಳ? ಸೊ ನಿಮಗೆ ಇದನ್ನ ಬರೆಯೋದು ಹೇಗೆ ಅಂತ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮನೆಯಲ್ಲಿ ನೀವೇನೆ ಈ ರಚನೆಗಳನ್ನ ಬರೆಯೋದಕ್ಕೆ ಪ್ರಯತ್ನ ಪಡಿ. ಬಹಳ ಈಸಿ ಇದೆ, ಬಹಳ ಏನು ಕಷ್ಟ ಅಲ್ಲ. ಆದರೆ ಒಂದು ಮರಿಬೇಡಿ ಮಕ್ಕಳ, ಯಾವುದೇ ಇಂಗಾಲವನ್ನು ತೆಗೆದುಕೊಳ್ಳಿ, ಇಂಗಾಲವನ್ನು ತೆಗೆದುಕೊಂಡಾಗ ಅದಕ್ಕೆ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳು, 4 ಬಂಧಗಳು ಕನ್ಫರ್ಮ್ ಆಗಲೇಬೇಕು. 4 ಬಂಧ, ಜಾಸ್ತಿ ಆಗಬಾರ್ದು. 3 ಆಗಬಾರ್ದು. 3 ಆದರೆ ಅದು ಸಂಪೂರ್ಣ ರಚನೆಯನ್ನು ಹೊಂದೋದಿಲ್ಲ. 5 ಆಗಬಾರ್ದು. 5 ಆದರೂ ಕೂಡ ಅದು ರಚನೆಯನ್ನು ಹೊಂದೋದಿಲ್ಲ. ರಾಸಾಯನಿಕ ಸಂಯುಕ್ತ ಉಂಟಾಗೋದೇ ಇಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಎಷ್ಟಿರಬೇಕು? 4 ಇರಬೇಕು. ನೀವು ಈ ಹೈಡ್ರೋಕಾರ್ಬನ್ಗಳಲ್ಲಿ ದ್ವಿಬಂಧ ಮತ್ತು ತ್ರಿಬಂಧ ಯಾವುದೇ ಬರಲಿ, ಅವುಗಳನ್ನು ಸೇರಿಸಿಕೊಂಡಾಗ ಏನಾಗ್ತದೆ? 4 ವೇಲೆನ್ಸ್ ಎಲೆಕ್ಟ್ರಾನ್ಗಳು ಸಹವೇಲೆನ್ಸಿಯ ಬಂಧವನ್ನು ಲೆಕ್ಕ ಹಾಕಿನೇ, ಸಹವೇಲೆನ್ಸಿಯ ಬಂಧ ಉಂಟು ಮಾಡಿನೇ ನೀವು ಸಂಯುಕ್ತಗಳ ರಚನಾ ಸೂತ್ರವನ್ನ ಬರೀಬೇಕು. ಅರ್ಥ ಆಯ್ತಾ? ಸೊ ಇನ್ನೊಂದ್ಸರಿ, ಸೈಕ್ಲೋಪ್ರೋಪೇನ್ ಸೂತ್ರದ ಪ್ರಕಾರ ಸೂತ್ರ ಏನು ಹೇಳುತ್ತೆ? C3H6. 3 ಕಾರ್ಬನ್ ಪರಮಾಣುಗಳು ಬರೋದ್ರಿಂದ ತ್ರಿಭುಜಾಕೃತಿ ಬರ್ತದೆ. ಸೈಕ್ಲೋಬ್ಯೂಟೇನ್ ಅಲ್ಲಿ 4 ಕಾರ್ಬನ್ ಪರಮಾಣುಗಳು ಬರೋದ್ರಿಂದ 4 ವರ್ಗ ಅಥವಾ ಆಯತದ ರೂಪದಲ್ಲಿ ರಚನೆಯನ್ನು ಉಂಟು ಮಾಡ್ತದೆ. 5 ಬಂದಾಗ ಪೆಂಟಗಾನ್ ಅಂದ್ರೆ ಪಂಚಭುಜಾಕೃತಿ ಬರ್ತದೆ. ಅದನ್ನ ನೀವೇ ಮಾಡಿ ಬಹಳ ಈಸಿ ಇದೆ, ಮಾಡಿ ಅಂತಂದ್ರೆ. ನೆಕ್ಸ್ಟ್ 6 ಬಂದಾಗ ಅದನ್ನ ನಾವು ಸೈಕ್ಲೋಹೆಕ್ಸೇನ್ ಅಂತ ಕರಿತೀವಿ. C6 ಇರ್ತದೆ. 1 2 3 4 5 6 ಅದು ಹೆಕ್ಸಾಗೋನಲ್ ಶೇಪ್, ಷಡ್ಭುಜಾಕೃತಿ ಬಂದು ನಾವು ಸೈಕ್ಲೋಹೆಕ್ಸೇನ್ ಅನ್ನ ಬರಿತೀವಿ. ಓಕೆ, ಸೊ ಹೀಗೆ ಆಲ್ಕೇನುಗಳಲ್ಲೇ ಇನ್ನೊಂದು ಭಾಗ ಸೈಕ್ಲೋ ಆಲ್ಕೇನುಗಳು ಮತ್ತು ಅವುಗಳ ರಾಸಾಯನಿಕ ಸೂತ್ರ CnHdN. ಗೊತ್ತಿದೆ, ಆಲ್ಕೀನುಗಳ ಸೂತ್ರ ಅನ್ನೋದೇ, ಸೈಕ್ಲೋ ಆಲ್ಕೇನುಗಳ ಸೂತ್ರನೂ ಅದೇ. ಕನ್ಫ್ಯೂಷನ್ ಬೇಡ, ಕ್ಲಿಯರ್ ಆಗಿದೆ. 2 ಬರ್ತದೆ. ಆದರೆ ಅಲ್ಲಿ ಏನಾಗಿರ್ತದೆ? ಆಲ್ಕೀನುಗಳಲ್ಲಿ ದ್ವಿಬಂಧ ಇರುತ್ತೆ. ಅರ್ಥ ಆಯ್ತಾ? ಇಲ್ಲಿ ಮಾತ್ರ ಏನು? ಏಕಬಂಧ. ಕ್ಲಿಯರ್ ಆಗಿದೆ. ಆಲ್ಕೀನುಗಳಲ್ಲಿ ಸೂತ್ರ ಒಂದೇ ಇರ್ತದೆ, CnHdN ಇರ್ತದೆ, ದ್ವಿಬಂಧ ಬರ್ತದೆ. ಸೈಕ್ಲೋ ಆಲ್ಕೇನುಗಳಲ್ಲಿ CnHdN ಸೂತ್ರ ಇರ್ತವೆ, ಇಲ್ಲೇನಾಗಿರ್ತದೆ? ಏಕಬಂಧ. ಅರ್ಥ ಆಯ್ತಾ ಮಕ್ಕಳ? ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ, ಇದನ್ನ ಮುಗಿಸ್ಕೊಳ್ಳೋಣ. ಸೈಕ್ಲೋ ಆಲ್ಕೇನುಗಳಾದ್ಮೇಲೆ ನೆಕ್ಸ್ಟ್ ಹಂತ ಸೈಕ್ಲೋ ಆಲ್ಕೇನುಗಳ ನಂತರ ಇನ್ನ ಈ ದ್ವಿಬಂಧ ಇರತಕ್ಕಂತಹ ಆಲ್ಕೀನುಗಳು ಏನಂತ ಕರಿತೀವಿ? ಅವುಗಳನ್ನ ಆಲ್ಕೀನುಗಳು. ಈ ಆಲ್ಕೀನುಗಳಲ್ಲಿ ನಾವು ಸೂತ್ರ ಒಂದೇ ಆದರೂ ಕೂಡ ರಚನೆಯೂ ಕೂಡ ಬಹಳ ಸಿಂಪಲ್ ಆಗಿರ್ತದೆ. ಆದರೆ ನಿಮಗೆ ಗೊತ್ತಿರಲಿ, ಆಲ್ಕೀನುಗಳ ರಚನೆ ಮಾಡಬೇಕಾದ್ರೆ ಅಂದ್ರೆ ರಚನಾ ಸೂತ್ರವನ್ನು ಬರೀಬೇಕಾದ್ರೆ ದ್ವಿಬಂಧ ಹಾಕೋದನ್ನ ಮರಿಬಾರದು. ಯಾಕೆಂದ್ರೆ ಅದು ಆಲ್ಕೀನುಗಳು ದ್ವಿಬಂಧ. ಆಲ್ಕೀನುಗಳು ದ್ವಿಬಂಧ. ಯಾವಾಗ ದ್ವಿಬಂಧ? ಕಾರ್ಬನ್ ಮತ್ತು ಕಾರ್ಬನ್ ಯಾವುದಾದರೂ 2 ಕಾರ್ಬನ್ ಪರಮಾಣುಗಳ ನಡುವೆ ಮಾತ್ರ ಒಂದೇ ಬಾರಿ ಬರೋದು ದ್ವಿಬಂಧ. ಅರ್ಥ ಆಯ್ತಾ? ಒಂದೇ ಬಾರಿ ದ್ವಿಬಂಧ ಬರೋದು. ಹಾಗಾಗಿ ಯಾವುದಾದ್ರೂ 2 ಕಾರ್ಬನ್ ಪರಮಾಣುಗಳ ನಡುವೆ ಮಾತ್ರ ಏನಾಗ್ತದೆ? ದ್ವಿಬಂಧ ಬರ್ತದೆ. ಉಳಿದಿದ್ದೆಲ್ಲ ಏನಾಗ್ತದೆ? ಏಕಬಂಧ ಆಗ್ತದೆ. ಸೊ ಅದು ನಿಮ್ಮ ಗಮನದಲ್ಲಿ ಇರಲಿ. ಸೊ ಹಾಗಾಗಿ ಈಗ ನೆಕ್ಸ್ಟ್ ಆಲ್ಕೀನುಗಳಿಗೆ ಹೋಗ್ತಾ ಇದ್ದೀನಿ. ಆಲ್ಕೀನುಗಳು ಸಾಮಾನ್ಯ ಸೂತ್ರ ಹೇಳ್ತೀರಾ ನೀವೇನೆ? ಸ್ವಲ್ಪ ಮುಂದೆ ಸರಿ ಇದು ಮಾಡ್ಕೊಳ್ಳಿ, ಮೆಮೊರೈಸ್ ಮಾಡ್ಕೊಳ್ಳಿ. ಆಲ್ಕೀನುಗಳ ಸಾಮಾನ್ಯ ಸೂತ್ರ ಏನಿರ್ಬೋದು ಅಂತ, ಯಾಕಂದ್ರೆ ನಿನ್ನೆ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದೀವಿ ಅದನ್ನ. ಸೊ ಏನಂತ ಅರ್ಥ? ಆಲ್ಕೀನುಗಳ ಸಾಮಾನ್ಯ ಸೂತ್ರ CnH2n ಆಲ್ಕೀನು. ಸೊ ಏನಿದೆ? ಈ ಕಾರ ಇಂಪಾರ್ಟೆಂಟು. ಒಂದು ಈ ಕಾರ ಜೊತೆಗೆ ದ್ವಿಬಂಧ ಬರುತ್ತೆ, ಇಂಪಾರ್ಟೆಂಟ್. ಈ ಕಾರ ಮತ್ತು ದ್ವಿಬಂಧ ಜೊತೆಗೆ ಏನಂತ ಹೆಸರಿಡಬೇಕು? ಮೂಲ ಪದದ ಜೊತೆಗೆ ಈನ್ ಅಂತ ಹೆಸರಿಡಬೇಕು. ಮೂಲ ಪದದ ಜೊತೆಗೆ ಈನ್ ಎನ್ನುವುದನ್ನ ನಾವು ಮೂಲ ಪದ ಯಾವುದು ಮರಿಬೇಡಿ. C = 1,
meeth, C is equal to 2, eth, C is equal to 3, prop, C is equal to 4, but, C is equal to 5, pent, C is equal to 6, hex, C is equal to 7, hept, C is equal to 8, oct, C is equal to 9, non, C is equal to 10, dec. ಇನ್ ಮೀಥೀನ್ ಬರೋದಿಲ್ಲ, ಆ ಸಂಯುಕ್ತ ಇಲ್ಲ, ಉಂಟಾಗೋದಿಲ್ಲ. ಶುರುವಾಗೋದ್ರಿಂದ ಈಥೀನ್, ಪ್ರೊಪೀನ್, ಬ್ಯೂಟೀನ್, ಪೆಂಟೀನ್, ಪೆಂಟೀನ್ ಆದ್ಮೇಲೆ ಹೆಕ್ಸೀನ್, ಹೆಪ್ಟೀನ್, ಆಕ್ಟೀನ್, ನಾನೀನ್ ಮತ್ತು ಡೆಕೀನ್. ಅರ್ಥ ಆಯ್ತಾ? ಸೊ ಈಗ ಒನ್ ಬೈ ಒನ್ ಹೋಗೋಣ, ನೋಡೋಣ. ಈಗ ಮೊದಲನೇದು ನಿಮಗೆ ಗೊತ್ತಿದೆ ಸರ್ ಮೀಥೀನ್ ಯಾಕೆ ಬರೋದಿಲ್ಲ ಅಂತ, ಅದನ್ನು ನೋಡ್ಬಿಡೋಣ ಯಾಕೆ ಬರೋದಿಲ್ಲ ಅಂತ. ನೋಡಿ, when C is equal to 1, ಸೂತ್ರದ ಪ್ರಕಾರ C1 H 2 into 1 ಏನು ಬರ್ತದೆ ನಮಗೆ? CH2 ಬರ್ತದೆ. ನೋಡಿ, ಇಂಗಾಲ ತಟಸ್ಥ ಆಗಬೇಕು ಅಂದ್ರೆ 4 ವೇಲೆನ್ಸಿ ಇರಲೇಬೇಕು. ಇಲ್ಲಿ ನೀವು 4 ವೇಲೆನ್ಸಿಯನ್ನ ಹಾಕೊಂಡು H2 ನ ಜಲಜನಕವನ್ನ ಇಲ್ಲೊಂದು ಬರೆದ್ರೆ ಇಲ್ಲಿ ಸಂಯುಕ್ತ ತಟಸ್ಥ ಆಗೋದಿಲ್ಲ. ಅಥವಾ ಇವೆರಡು ಇಲ್ಲ ಸರ್ ನಾನು ಇಲ್ಲಿ ಬರೀತೀನಿ ಜಲಜನಕವನ್ನ ಹಾಗೂ ಕೂಡ ತಟಸ್ಥ ಆಗೋದಿಲ್ಲ, ಇಲ್ಲ ಸರ್ ನಾನು ಇಲ್ಲಿ ಬರೀತೀನಿ ತಟಸ್ಥ ಆಗೋದಿಲ್ಲ. ಯಾಕಂದ್ರೆ ಇನ್ನೆರಡು ವೇಲೆನ್ಸಿ ಬಂಧಗಳು ಖಾಲಿ ಇರ್ತವೆ, ಖಾಲಿ ಇದ್ದಾಗ ಸಂಯುಕ್ತ ಉಂಟಾಗಕ್ಕೆ ಸಾಧ್ಯನೇ ಇಲ್ಲ, ಆಗ್ಲೇಬೇಕು ಬೇರೆ ಸಂಯುಕ್ತಗಳು. ಹಾಗಾಗಿ ಏನಾಗ್ತದೆ, ಈ ರೀತಿ ಸಂಯುಕ್ತ ತಟಸ್ಥ ಸಂಯುಕ್ತ ಉಂಟಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊದಲನೆಯ ಆಲ್ಕಿನ್ಗಳಲ್ಲಿ ಮೊದಲನೆಯ ಸಂಯುಕ್ತ ಮೀಥೀನ್ ಏನಿದೆ ಬರೋದಿಲ್ಲ, ಉಂಟಾಗೋದಿಲ್ಲ. ಸೊ ಹಾಗಾಗಿ ಎಷ್ಟರಿಂದ ಶುರು ಆಗ್ತದೆ? ಶುರುವಾಗೋದಿಲ್ಲ ಅಂದ್ರೆ C2 ಇಂದ ಆರಂಭ. ಎಲ್ಲಿಂದ ಆರಂಭ ಆಗ್ತದೆ? ಇದರಲ್ಲಿ ಆರಂಭವಾಗುವುದು C2ರಿಂದ, ಕಾರ್ಬನ್ ಪರಮಾಣು 2ರಿಂದ ಆರಂಭ, 2ರಿಂದ C2ರಿಂದ. ಓಕೆ, ಹಾಗೆ ನೋಡಿ ನೋಡೋಣ ಒನ್ ಬೈ ಒನ್. ಈಗ C2 ಮೊದಲನೇದು ಬರ್ಕೊಳ್ಳೋಣ. ಮೊದಲನೇದು ಯಾವುದು? C is equal to 2 ಆದಾಗ ಸೂತ್ರ CnH2n. ಸೂತ್ರದ ಪ್ರಕಾರ ಇಂಥ ಜಾಗದಲ್ಲಿ ಇಂಗಾಲದ ಪರಮಾಣುಗಳ ಸಂಖ್ಯೆಯನ್ನು ಹಾಕಿ ಅಂತ ಹೇಳಿದೀವಿ. ಸೊ therefore C2 H2 into 2, therefore C2 H4, C2H4 ಮೊದಲನೇದು ಬಂತು. ಇದು ಬರ್ತಾಗಲೇ ಗೊತ್ತಾಗಲ್ಲ ಈ ಸಂಯುಕ್ತ, ಅರ್ಥ ಆಯ್ತಾ? ಸೊ C2H4 ಬಂದಿದೆ. ಹೆಸರೇನ ನಿಮ್ಗೆಲ್ಲ ಗೊತ್ತಿದೆ, ನಾನೇನು ಹೇಳಿದೆ, ಈತ್ ಅನ್ನೋದು ರೂಟ್ ಪದ. ಅದ್ರ ಜೊತೆಗೆ ಈನ್ ಅನ್ನನ್ನ ಸೇರಿಸ್ಕೊಳ್ಳೋಣ. ಸೊ ಏನಾಗ್ತದೆ? ಈತ್ ಪ್ಲಸ್ ಈನ್ ವಿಚ್ ಇಸ್ ಈಕ್ವಲ್ ಟು ಈಥೀನ್ ಅಂತ ಬರ್ತದೆ. ಈಥೀನ್ ಅಂತ ಬರ್ತದೆ. ಈಥೀನ್ ಇದನ್ನ ಎಥೀನ್ ಅಂತ ಕೂಡ ಕರಿತೀವಿ. ನಾವು ಹೇಳಬೇಕಾದ್ರೆ ಎಥೀನ್ ಅಥವಾ ಈಥೀನ್ ಅಂತ ಕರಿತೀವಿ. ಈಥೀನ್ ಹೆಸರು ಬಂತು, ಸೂತ್ರ ಬಂತು. ಇನ್ನು ರಚನಾ ಸೂತ್ರ ತಾನೇ ಬರೆಯೋದು. ಸೊ ರಚನಾ ಸೂತ್ರ ಬರೆಯೋಣ, ಹೇಗೆ ಬರೆಯೋಣ ಅಂತ ಸ್ವಲ್ಪ ಫಸ್ಟ್ ಏನ್ ಮಾಡ್ಕೋಬೇಕು ಮಕ್ಕಳೇ, ನೀವು ಯಾವುದೇ ಹೈಡ್ರೋಕಾರ್ಬನ್ನಿನ ರಚನಾ ಸೂತ್ರವನ್ನು ಬರೀಬೇಕಾದ್ರೆ ಕಾರ್ಬನ್ ಪರಮಾಣುಗಳು ಎಷ್ಟಿದೆ ಅನ್ನೋದನ್ನ ನೋಡಿಕೊಂಡು ಫಸ್ಟ್ ಕಾರ್ಬನ್ ಪರಮಾಣುಗಳನ್ನ ಬರ್ಕೊಳ್ಳಿ. ಅದು ಉಂಗುರ ರಚನೆ ಆಗಿರ್ಬೋದು, ಕಮಲ ಸರಪಣಿ ಆಗಿರ್ಬೋದು, ನೇರ ಸರಪಣಿ ಆಗಿರ್ಬೋದು. ಫಸ್ಟ್ ನೀವು ಮಾಡಬೇಕಾಗಿರೋದು ಎಷ್ಟು ಕಾರ್ಬನ್ ಪರಮಾಣುಗಳಿವೆ ಅವುಗಳನ್ನ ಬರ್ಕೊಳ್ಳೋದು. ನಿಮ್ಗೆಲ್ಲ ಗೊತ್ತಿದೆ ನೇರ ಸರಪಣಿ ಉಂಟಾಗುತ್ತದೆ. 2 ಕಾರ್ಬನ್ ಪರಮಾಣುಗಳಿದೆ, ಹೌದಾ? C2H4. ಸೊ 2 ಕಾರ್ಬನ್ ಪರಮಾಣುಗಳನ್ನ ಬರ್ಕೊಳ್ಳಿ. ಕಂಡೀಷನ್ ನಾನು ಏನು ಹೇಳಿದ್ದೆ? ದ್ವಿಬಂಧ ಬರುತ್ತೆ. ಒಂದು ದ್ವಿಬಂಧ ಬರುತ್ತೆ, ಇನ್ನು ಉಳಿದಿದ್ದೆಲ್ಲ ಏಕಬಂಧ ಅಂತವ. ಓಕೆ, ಫಸ್ಟ್ ಅವೆರಡರ ನಡುವೆ ದ್ವಿಬಂಧ ಬರ್ಕೊಳ್ಳಿ. ನೀವು ಈ ಕಡೆ ಹಾಕೋಕ್ಕಾಗಲ್ಲ. ನಾನು ಅಲ್ಲಿ ಹೇಳಿದ್ದೀನಿ, ಒತ್ತಿ ಹೇಳಿದ್ದಾನೆ, ಯಾವುದಾದರೂ 2 ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಂತವ. ಇಲ್ಲಿ ಇರೋದೇ 2 ಕಾರ್ಬನ್ ಪರಮಾಣುಗಳು ಅಂದಾಗ ನೀವೇನ್ ಮಾಡ್ಬೇಕು? ಆ 2 ಪರಮಾಣುಗಳ ನಡುವೆ ದ್ವಿಬಂಧವನ್ನ ಹಾಕಬೇಕು. ಓಕೆ, ಸೊ ದ್ವಿಬಂಧ ಹಾಕೊಂಡಿದ್ದೀವಿ. ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನ ಎಣಿಸಬೇಕಾದ್ರೆ ಸಹ ವೇಲೆನ್ಸಿ ಬಂಧ ಎಷ್ಟು ಉಂಟಾಗುತ್ತೆ? 4 ಉಂಟಾಗ್ತದೆ. ಹಾಗಾಗಿ ಈಗ ಆಲ್ರೆಡಿ ಈ 2 ಸಹ ವೇಲೆನ್ಸಿ ಬಂಧಗಳು ಇದಕ್ಕೂ ಉಂಟು ಹಂಚಿಕೊಂಡಿದ್ದಾವೆ ಲೆಕ್ಕ. ಓಕೆ, 1, 2, 3 ಮತ್ತು 4. ಸರಿನಾ? ಸ್ವಲ್ಪ ಅಬ್ಸರ್ವ್ ಮಾಡಿ. ಸೊ ಜಲಜನಕದ ಪರಮಾಣುಗಳು ಎಷ್ಟು? 4 ಇದಾವೆ. ಫಸ್ಟ್ ಇಲ್ಲಿ ಎಷ್ಟಾಗ್ತದೆ ಅದನ್ನು ಬರೆಯೋಣ. 2 ಆಯ್ತು. ಈ ಕಾರ್ಬನ್ ಬರೋಣ 1, 2, 3 ಮತ್ತು 4, H ಮತ್ತು H ಈ ರೀತಿ ಬರೀತೀವಿ. ಅರ್ಥ ಆಯ್ತಾ? ಅವಾಗ ನೋಡಿ C2 ಆಯ್ತು, ದ್ವಿಬಂಧ ಇದೆ, 4 ಹೈಡ್ರೋಜನ್ ಪರಮಾಣುಗಳಾಯ್ತು. ಇದನ್ನ ನಾವು ರಚನಾ ಸೂತ್ರ ಅಂತ ಕರಿತೀವಿ. ಈಥೀನ್ ಅಥವಾ ಎಥೀನ್ ನ ರಚನಾ ಸೂತ್ರ. ಆ ದ್ವಿಬಂಧ ಮಾತ್ರ ಬಹಳ ಇಂಪಾರ್ಟೆಂಟ್ ಮಾತ್ರ, ದ್ವಿಬಂಧ. ಓಕೆ, ಈಗ ನೆಕ್ಸ್ಟ್ ಹೋಗೋಣ. C3 ಹೋಗ್ಬಿಟ್ಟು ಆಮೇಲೆ ಮುಂದೆ ಜಂಪ್ ಆಗೋಣ. ಓಕೆ, when C is equal to 3,
C is equal to 3. ಕಾರ್ಬನ್ ಪರಮಾಣು ಸಂಖ್ಯೆ 3 ಇದ್ದಾಗ ಸೂತ್ರ ಹಾಕೋಣ CnH2n ಸೂತ್ರ ಹಾಕೊಂಡಿದ್ದೀವಿ. n ಇರೋ ಜಾಗದಲ್ಲಿ 3 ಬರ್ಕೊಂಡಿದ್ದೀನಿ. C3 H 2 into 3 C3 2 into 3 ಆಯ್ತು. ನೆಕ್ಸ್ಟ್ ಸರಳ ಗುಣಾಕಾರ C3 ಹಾಗೆ ಇರ್ತದೆ. H 3 2 6 3 2 6. ಓಕೆ, ಸೊ ಪ್ರೋಪ್ ಇದೆ, 3 ಇದ್ರೆ ಪ್ರೋಪ್ ಅಂತ ಮಕ್ಕಳ ಹೆಸರು ಬೇಕಾದ್ರೆ ಪ್ಲಸ್ ಏನ್ ಸೇರಿಸಬೇಕು, ಈನ್ ಅನ್ನೋದನ್ನ ಸೇರಿಸಬೇಕು. ಏನಾಗ್ತದೆ, ಪ್ರೋಪೀನ್ ಆಗುತ್ತೆ. ಏನಾಗ್ತದೆ, ಪ್ರೋಪೀನ್ ಆಗುತ್ತೆ. ಹೌದಾ, ವೆರಿ ಸಿಂಪಲ್. ಸೊ ಪ್ರೋಪೀನ್ ಆದಾಗ ಇನ್ನು ನೆಕ್ಸ್ಟ್ ರಚನಾ ಸೂತ್ರ ಬರೀಬೇಕಲ್ಲ. ಸೊ ವೆರಿ ಸಿಂಪಲ್. ರಚನಾ ಸೂತ್ರ ಬರೀಬೇಕಾದ್ರೆ ನಾನೇನು ಹೇಳಿದ್ದೆ, ಫಸ್ಟ್ ಇಂಗಾಲದ ಪರಮಾಣುಗಳು ಎಷ್ಟಿತ್ತು ಅವುಗಳನ್ನ ನೀಟಾಗಿ ಬರ್ಕೊಂಡ್ಬಿಡಿ. 3 ಇಂಗಾಲದ ಪರಮಾಣುಗಳಿವೆ, 1 2 3. ಹೌದಲ್ಲ. ನೆಕ್ಸ್ಟ್ ಯಾವ್ದಾದ್ರು 2 ಇಲ್ಲ, ಆ ಕಡೆ ನಾವು ದ್ವಿಬಂಧ ಹಾಕಿ ಈ ಕಡೆ ನಾವು ದ್ವಿಬಂಧ, ನಿಮ್ ಇಷ್ಟ, ಏನ್ ತೊಂದರೆ ಇಲ್ಲ, ಬರೆದ್ರೆ ತಪ್ಪೇನು ಆಗೋದಿಲ್ಲ. ಸೊ ದ್ವಿಬಂಧ ಹಾಕ್ಕೊಡ್ತೀವಿ. ಇನ್ನು ಉಳಿದಿದ್ದೆಲ್ಲ ಏನಾಗಿರುತ್ತೆ, ಉಳಿದಿದ್ದೆಲ್ಲ ಏಕಬಂಧ. ಸೊ ಇವೆರಡರ ನಡುವೆ ಇದು ಹಂಚಿಕೆ ಆದಾಗ ಇಲ್ಲಿ ಕೂಡ ಏಕಬಂಧ ಹಂಚಿಕೆ ಆಗ್ತದೆ. ಇನ್ನು ನೀವೇ ಬರ್ಕೊಂಡ್ ಬನ್ನಿ. 1 2 3 ಮತ್ತು 4 ಜಲಜನಕ. ಓಕೆ, ದೆನ್ ಇಲ್ಲಿ ಬನ್ನಿ ನೋಡಿ, 1 2 3 ಆಲ್ರೆಡಿ 3 ಬಂಧಗಳಿಂದ ಇದು ಹಂಚಿಕೊಂಡಿದೆ. ಈ ಕಡೆ ಕಾರ್ಬನ್ ಪರಮಾಣು ಮತ್ತು ಈ ಕಡೆ ಕಾರ್ಬನ್ ಪರಮಾಣು. ಹಾಗಾಗಿ ನಾವು ಒಪ್ಪಿಕೊಂಡಿರೋದು ಒಂದೇ ಒಂದು. ಸೊ ಮೇಲಾದ್ರೂ ಹಾಕಿ ಕೆಳಗಡೆ ಹಾಕಿ ಜಲಜನಕ. ಓಕೆ, ಇನ್ನು ಇದಕ್ಕೆ ಬಂದ್ರೆ ಇದು ಆಲ್ರೆಡಿ ಒಂದ್ಸಲ ತಗೊಂಡಿದೆ. 1 2 3 ಮತ್ತು 4 ಇಲ್ಲೊಂದು ಜಲಜನಕ, ಇಲ್ಲೊಂದು ಜಲಜನಕ ಬರೀತೀವಿ. ಸೊ ಬರೆದಾಗ ಸೂತ್ರದ ಪ್ರಕಾರ C3H6 ಬೇಕಲ್ಲ. 1 2 3 4 5 6 1 2 3 4 5 6. ಹೀಗೆ ಒಂದು ಕಡೆ ಈ ರೀತಿ ಬರ್ತದೆ, ಇನ್ನು ಉಳಿದಿದ್ದೆಲ್ಲ ಈ ರೀತಿ ರಚನೆ ಆಗ್ತಾ ಹೋಗ್ತದೆ. ಸರಳವಾಗಿ ಏಕಬಂಧದ ರೂಪದಲ್ಲಿ ರಚನೆ ಆಗ್ತದೆ. ಒಂದು ಕಡೆ ಮಾತ್ರ ಈ ರೀತಿ ಬರ್ತದೆ. ಮಕ್ಕಳೇ ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಮಧ್ಯದಲ್ಲಿ ಬಂಧವನ್ನು ಬರೆಯಕ್ಕೆ ಹೋಗ್ಬೇಕು. ಆದಷ್ಟು ಈ ದ್ವಿಬಂಧವನ್ನ ಮಧ್ಯದಲ್ಲಿ ಬರೆಯಕ್ಕೆ ಹೋಗ್ಬೇಕು. ಆದಷ್ಟು ಈ ದ್ವಿಬಂಧ ಯಾವತ್ತೇ ಲಾಸ್ಟ್ ಗೆ, ಈ ಕಡೆ ಆ ಕಡೆ ಎಂಡಲ್ ಆಗಲಿ, ಈ ಕಡೆ ಎಂಡಲ್ ಆಗಲಿ. ಅರ್ಥ ಆಯ್ತಲ್ಲ. ಸೊ ಟೆಟ್ರಾವೇಲೆನ್ಸಿ ಅಥವಾ ಸಹವೇಲೆನ್ಸಿಯ ಸಹಾಯದಿಂದ ನಾವು ರಚನಾ ಸೂತ್ರವನ್ನ ಬರೀತೀವಿ. C3. ಇನ್ನು C4 C5 C6 6 7 8 ಹೋದ್ರೆ ಇನ್ನು ಮುಂದಕ್ಕೆ ಹೋಗ್ತದೆ. ಸೊ ಅದನ್ನ ಇನ್ನು 2 C4 5 ಇವೇ ಬರಲಿ. 6 ಅನ್ನು ನಾನು ತೆಗೆದುಕೊಳ್ತೀನಿ. when C is equal to 6 ಪರಮಾಣು ಸಂಖ್ಯೆ ಸೂತ್ರ CnH2n ಸೂತ್ರದ ಪ್ರಕಾರ C6 H 2 into 6 therefore C6 H12 12. ಮುಂಚೆ ಹೇಳಿದ್ದೆ, ಇಂಗಾಲದ ಪರಮಾಣು ಫಸ್ಟ್ ಬರ್ಕೊಂಡ್ಬಿಡೋಣ. ಸೊ ಹೆಸರೇನೋಣ, 6 ಇರೋದ್ರಿಂದ ಹೆಕ್ಸ್ ಪ್ಲಸ್ ಏನ್ ಸೇರಿಸಬೇಕು, ಈ ಅನ್ನೋದನ್ನ ಸೇರಿಸಬೇಕು, ಹೆಕ್ಸ್. therefore which is equal to hexene. ಏನಾಗ್ತದೆ, ಹೆಕ್ಸೀನ್ ಆಗುತ್ತೆ. ಇನ್ನು ರಚನೆ ಬರೆದಾಗ, ರಚನಾ ಸೂತ್ರಕ್ಕೆ ಬಂದಾಗ ಬನ್ನಿ ಬರೆಯೋಣ. 1 2 3 4 5 6 ಕಾರ್ಬನ್ ಪರಮಾಣುಗಳನ್ನು ಬರೆಯೋಣ. ಯಾವ್ದಾದ್ರು ಒಂದ್ ಕಡೆ ಡಬಲ್ ಬಾಂಡ್ ಇರ್ತದೆ. ಸೊ ಒಂದ್ ಕಡೆ ಡಬಲ್ ಬಾಂಡ್ ಬರೆದು ಇದೆಲ್ಲ ಕಡೆ ಏನ್ ಬರ್ತಾನೆ, ಏಕಬಂಧ ಬರೆಯೋಣ. ಎಣಿಸ್ಬೇಕು ಮಕ್ಕಳ, ಎಣಿಸ್ಲೇಬೇಕು. ನೋಡಿ ಬನ್ನಿ, 1 2 3 ಮತ್ತು 4. ಇಲ್ಲಿ ಬನ್ನಿ, 1 2 3 ಆಲ್ರೆಡಿ ಇದೆ, ಇಲ್ಲಿ 4 ಬರ್ತದೆ. ಅದನ್ನ ಮೇಲ್ಗಡೆ ಆದ್ರೆ ಬರಬೇಕು, ಕೆಳಗಡೆ ಬರೀಬೇಕು. ಇನ್ನು 1 2 3 4 1 2 3 4 1 2 3 4 1 2 3 4 ಸರಿನಾ ಮಕ್ಕಳ? ಸೊ ಇಲ್ಲಿ 1 2 3 4 ಆಲ್ರೆಡಿ ಇದೆ. ಓಕೆ, ಈಗ ಬರೀರಿ. ಜಲಜನಕ ಎಷ್ಟು ಬರಬೇಕಪ್ಪ, 6 2 12 ಜಲಜನಕ ಬರಬೇಕು. 1 2 3 4 5 6 7 8 9 10 11 12 ನೋಡಿ ರಚನೆ. ಅರ್ಥ ಆಯ್ತಾ ಮಕ್ಕಳ? ಸೊ ಹೀಗೆ ನಾವು ಅಪ್ ಟು 10ರವರೆಗೆ ಡೆಕ್ಕಿನವರೆಗೂ ಬರೀರಿ, ಏನು ತೊಂದರೆ ಇಲ್ಲ, ಡೆಕ್ಕಿನವರೆಗೂ ಬರೀರಿ. ಓಕೆ, ಬಹಳ ಈಸಿ ಇದೆ, ಪ್ರಯತ್ನ ಪಡ್ರಿ. ಮಾತ್ರ ಪ್ರತಿ ಕಾರ್ಬನ್ ಪರಮಾಣುಗಳನ್ನು ಬರೆದಾಗ ಸಹವೇಲೆನ್ಸಿ ಬಂಧವನ್ನ ಎಣಿಸಲೇಬೇಕು. ಓಕೆ, ನೆಕ್ಸ್ಟ್ ಈಗ ನೋಡಿ, ಒಂದ್ ಕಡೆಯಿಂದ ಬರೋಣ. ಫಸ್ಟ್ ಒನ್ ಯಾವ್ದಪ್ಪ, C2H4, ಅದಾದ್ಮೇಲೆ C3H6,
C4H8, C5H10, C6H12, C7H14 ಮತ್ತು ಎಲ್ಲಿವರೆಗೂ ಬರ್ತದೆ C10H20 ಡೆಕೀನ್ವರೆಗೂ ಬರ್ತದೆ 20. ಸ್ವಲ್ಪ ನೋಡ್ಕೊಂಡು ವ್ಯತ್ಯಾಸ ಹೇಗೆ ಬರ್ತಾ ಇದೆ ನೋಡಿ. ಪ್ರತಿ ಕಾರ್ಬನ್ನಿನ ನಡುವೆ ಈಥೀನ್, ಪ್ರೊಪೀನ್, ಬ್ಯೂಟೀನ್, ಪೆಂಟೀನ್, ಹೆಕ್ಸೀನ್, ಹೆಪ್ಟೀನ್, ಆಕ್ಟೀನ್, ನಾನಿನ್, ಡೆಕೀನ್. ಅರ್ಥ ಆಗ್ತಿದೆಯಾ? ವ್ಯತ್ಯಾಸ ಏನ್ ಬರ್ತಾ ಇದೆ ನೋಡಿ. ಎಲ್ಲರಲ್ಲೂ ಕೂಡ C ಒಂದು ವ್ಯತ್ಯಾಸ, ಜಲಜನಕದ 2 ವ್ಯತ್ಯಾಸ, 4 2 6 2 8 8 2 10 ನಡುವಿನ ವ್ಯತ್ಯಾಸ ಎಷ್ಟಿದೆ? 2 ವ್ಯತ್ಯಾಸ ಬರ್ತದೆ. ಇಲ್ಲೂ ಕೂಡ ವ್ಯತ್ಯಾಸ ಎಷ್ಟು ಬರ್ತದೆ? CH2 ವ್ಯತ್ಯಾಸ ಬರ್ತದೆ. ಹಾಗಾಗಿ ಆಲ್ಕೀನುಗಳಲ್ಲೂ ಕೂಡ ಒಂದು ಸಂಯುಕ್ತ ಮತ್ತು ಮತ್ತೊಂದು ಸಂಯುಕ್ತಗಳ ನಡುವಿನ ವ್ಯತ್ಯಾಸ CH2 ಬರೋದ್ರಿಂದವ ಇದನ್ನು ಕೂಡ ನಾವು ಹೇಳ್ತೀವಿ ಅನುರೂಪ ಶ್ರೇಣಿ, ಹೋಮೋಲಾಗಸ್ ಸೀರೀಸ್ ಅಂತ ಕರಿತೇವೆ. ಹೋಮೋಲಾಗಸ್, ಇಂಗ್ಲಿಷ್ ಅಲ್ಲಿ ಹೋಮೋಲಾಗಸ್ ಸೀರೀಸ್ ಅಥವಾ ಅನುರೂಪ ಶ್ರೇಣಿ. ಸೊ ಆಲ್ಕಿನ್ಗಳು ಕೂಡ ಅನುರೂಪ ಶ್ರೇಣಿಯಲ್ಲಿ ಬರ್ತವೆ. ವ್ಯತ್ಯಾಸ ಸೂತ್ರದ ಮೂಲಕ ಸ್ವಲ್ಪ ವ್ಯತ್ಯಾಸ, ಆಲ್ಕಿನ್ ಮತ್ತು ಆಲ್ಕೈನ್ಗಳಲ್ಲಿ ಸೂತ್ರದ ಸಹಾಯದಿಂದ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರ್ತದೆ. ಹಾಗಾಗಿ ಇವುಗಳನ್ನು ಕೂಡ ನಾವೇನಂತ ಕರಿತೀವಿ ಅನುರೂಪ ಶ್ರೇಣಿಯಲ್ಲಿ ಬರುವ ಆಲ್ಕೀನುಗಳು. ಅನುರೂಪ ಶ್ರೇಣಿಯಲ್ಲಿ ಬರುವ ಆಲ್ಕೀನುಗಳು. ಕೇವಲ ಅನುರೂಪ ಶ್ರೇಣಿಗಳು ಎಂದರೇನಂತ, ಹೈಡ್ರೋಕಾರ್ಬನ್ಗಳಲ್ಲಿ ಸಾಮಾನ್ಯ ವ್ಯತ್ಯಾಸ CH2 ಬಂದಾಗ ಅಂತಹ ಹೈಡ್ರೋಕಾರ್ಬನ್ಗಳನ್ನು ಅನುರೂಪ ಶ್ರೇಣಿಗಳು, ಅನುರೂಪ ಶ್ರೇಣಿಯನ್ನು ತೋರುವ ಹೈಡ್ರೋಕಾರ್ಬನ್ಗಳು ಎಂದು ಕರೆಯುತ್ತೇವೆ. ಈ ರೀತಿ ನಾವು ಹೇಳಿದ್ರೆ ಸರಿ ಹೋಗ್ತದೆ. ಹಾಗಾಗಿ ಇವ 4 ಐನುಗಳು ಕೂಡ ಅನುರೂಪ ಶ್ರೇಣಿನೇ ಬರ್ತದೆ. ಮಕ್ಕಳೇ, ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಉಳಿದಂತಹವುಗಳನ್ನ ಎಲ್ಲಿಂದ ಹಿಡಿದು C4, C5 ಮತ್ತು C7ರಿಂದ 10ರವರೆಗೆ ನೀವೇ ಪ್ರಾಕ್ಟೀಸ್ ಮಾಡಿ ಮಕ್ಕಳ. ಅದು ನಿಮಗೆ ಬಹಳ ಅನುಕೂಲ ಅನಿಸುತ್ತೆ. ಗೊತ್ತಾಗದೆ ಹೋದ್ರೆ ನಿಮ್ಮ ಸರ್ಗಳಿರ್ತಾರೆ ಹೇಗೆ ಅನ್ನೋದನ್ನ ಅದನ್ನ ಕೇಳ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ. ಸೊ ಮುಂದಿನ ವಿಡಿಯೋದಲ್ಲಿ ಆಲ್ಕೈನ್ಗಳನ್ನು ರಚನಾ ಸೂತ್ರ, ಅದ್ರ ಜೊತೆಗೆ ಸಮಾಂಗತೆ ಅಂತ ಬರ್ತದೆ. ಸಮಾಂಗತೆ ಅವು ಬ್ಯೂಟೇನ್ ಅಂದ್ರೆ ರಚನೆಯನ್ನ ಸಮಾಂಗತೆಯಲ್ಲಿ ಸೂತ್ರ ಒಂದೇ ಇರ್ತದೆ, ಅದರ ರಚನೆ ಬೇರೆ ಬೇರೆ ಇರ್ತದೆ. ಅದ್ರ ಬಗ್ಗೆ ಸ್ವಲ್ಪ ವಿವರಣಾತ್ಮಕವಾಗಿ ತಿಳ್ಕೊಳ್ಳೋಣ. ಹೀಗೆ ಇಲ್ಲಿಗೆ ಸಾಕು. ಮನೆಯಲ್ಲಿ ಕ್ಲೀನಾಗಿ ವರ್ಕ್ ಮಾಡಿ ಮಕ್ಕಳ. ಮರಿಬೇಡಿ, ಸ್ವಲ್ಪ ಕುಳಿತುಕೊಂಡು ಶ್ರಮ ವಹಿಸಿ ರಚನಾ ಸೂತ್ರಗಳನ್ನ ಬರೀರಿ, ಒಳ್ಳೇದಾಗ್ತದೆ.